ರಾಜ್ಯದಲ್ಲಿ ಸ್ವಚ್ಛತೆಯಲ್ಲಿ ತನ್ನನ್ನು ತಾನು ಗುರುತಿಸಿಕೊಳ್ಳುವ ಕೆಲಸ ಮಾಡುತ್ತಿರುವ ನಗರಸಭೆ ಸುಂದರೀಕರಣಕ್ಕಾಗಿ ಯೂನಿಫಾರ್ಮ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ ಎಂದು ಶಾಸಕ ಸಂಜೀವ ಮಠಂದೂರು ಹೇಳಿದರು. ಅವರು ಪುತ್ತೂರಿನ ಪ್ರಧಾನ ಅಂಚೆ ಕಚೇರಿ ಬಳಿಯ ನೂತನವಾಗಿ ನಿರ್ಮಾಣಗೊಂಡ ಪ್ರಯಾಣಿಕರ ಬಸ್ ತಂಗುದಾಣ ಮತ್ತು ಬಳುವಾರು ಜಂಕ್ಷನ್ನಲ್ಲಿ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಗಲೀಕರಣ ಮತ್ತು ಹೈಮಾಸ್ಟ್ ಲೈಟ್ ಅನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ರಸ್ತೆ, ಬಸ್ ತಂಗುದಾಣ, ಬೀದಿ ದೀಪಗಳು ಪುತ್ತೂರು ನಗರಸಭೆ ವ್ಯಾಪ್ತಿಯಲ್ಲಿ ಒಂದೇ ರೀತಿಯ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಂಡು ನಗರ ಸುಂದರೀಕರಣ ಮಾಡಲಾಗುತ್ತಿದೆ. ಮುಂದೆ 25 ವರ್ಷಕ್ಕೆ ಪುತ್ತೂರು ಹೇಗೆ ಇರಬೇಕೆಂಬ ಚಿಂತನೆಯಲ್ಲಿ ಕೆಲಸ ಕಾರ್ಯಗಳು ನಗರಸಭೆ ಆಡಳಿತದಿಂದ ನಡೆಯುತ್ತಿದೆ ಎಂದ ಅವರು, ನಗರಸಭೆಯ ಪೇಟೆಯಲ್ಲಿ ಎಲ್ಲೆಲ್ಲಿ ವಾಹನ ನಿಲುಗಡೆ, ರಸ್ತೆ ಅಗಲೀಕರಣ ಕುರಿತು ನಗರೋತ್ಥಾನ, ಶಾಸಕರ ಪ್ರದೇಶ ಅಭಿವೃದ್ಧಿ ಸೇರಿದಂತೆ ಬೇರೆ ಬೇರೆ ಯೋಜನೆಯಲ್ಲಿ ಮುಂದಿನ ದಿನ ಕಾರ್ಯಗತಗೊಳಿಸಲಿದ್ದೇವೆ ಎಂದು ಹೇಳಿದರು. ನಗರದ ಮೂಲಭೂತ ಸೌಲಭ್ಯಗಳಲ್ಲಿ ಒಂದಾದಂಥ ಬಸ್ಸು ತಂಗುದಾಣವನ್ನು ಉದ್ಘಾಟನೆ ಮಾಡಿ ಇವತ್ತು ನಗರದ ಜನರಿಗೆ ಬೆಳಕು ಕೊಡುವಂಥ ಕೆಲಸವನ್ನು ಈ ಒಂದು ಹೈಮಾಸ್ಕ್ ದೀಪದ ಲೋಕಾರ್ಪಣೆಯ ಸಂದರ್ಭದಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೇವೆ. ಇವತ್ತು ನಗರ ಬೆಳೀತಾ ಇರಬೇಕಿದ್ರೆ ಆ ನಗರದ ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲಿಯ ರಸ್ತೆಗಳಲ್ಲಿರುವಂಥ ಅಂಗಡಿ ಮುಂಗಟ್ಟುಗಳ ಬೇಡಿಕೆಗೆ ಅನುಗುಣವಾಗಿ ಅಲ್ಲಿ ಒಂದಷ್ಟು ರಸ್ತೆ ಅಗಲೀಕರಣ ಮತ್ತು ಅಲ್ಲಿ ದಾರಿದೀಪಗಳ ಅಳವಡಿಕೆ ಕೂಡ ಮಾಡಬೇಕಾಗಿದೆ. ಆ ದಿಸೆಯಿಂದ ಇವತ್ತು ನಗರಸಭೆ ಅಗತ್ಯವಾಗಿ ಸ್ವಚ್ಛತೆ, ವಿದ್ಯುತ್ ದೀಪಗಳು, ರಸ್ತೆಯ ಅಗಲೀಕರಣ ಮತ್ತು ಅದರ ದುರಸ್ತಿ ಇದಕ್ಕೆ ಒತ್ತು ಕೊಟ್ಟು ಈ ಒಂದು ಬಳುವಾರು ಜಂಕ್ಷನ್ ಅನ್ನು ಇವತ್ತು ಅಭಿವೃದ್ಧಿ ಮಾಡಿ, ಡಾಮರೀಕರಣ ಮಾಡಿ, ಸರ್ಕಲ್ ಮಾಡಿ, ಅಲ್ಲಿ ಹೈಮಾಸ್ಕ್ ದೀಪವನ್ನು ಅಳವಡಿಸಿ ಈ ಭಾಗದ ಎಲ್ಲ ಅಂಗಡಿ ಮುಂಗಟ್ಟುಗಳು, ರಿಕ್ಷಾ, ಏನು ವಾಹನ ಚಾಲಕ ಮಾಲಕರಿದ್ದಾರೋ ಇವರಿಗೆ ಇವತ್ತು ರಾತ್ರಿ ಹೊತ್ತು ಕೂಡ ವ್ಯವಹಾರ ಮಾಡಲಿಕ್ಕೆ, ವಾಹನ ಓಡಾಟ ಮಾಡಲಿಕ್ಕೆ, ಜನಸಾಮಾನ್ಯರಿಗೆ ಓಡಾಡಲಿಕ್ಕೆ ಒಂದಷ್ಟು ಅನುಕೂಲತೆಗಳನ್ನು ಮಾಡಿಕೊಟ್ಟು ಪುತ್ತೂರು ನಗರಸಭೆ ಜನಸಾಮಾನ್ಯರ ಒಟ್ಟಿಗೆ ಇದ್ದೇವೆ, ರಿಕ್ಷಾ ಚಾಲಕ ಮಾಲಕರ ಜೊತೆ ಇದ್ದೇವೆ ಎನ್ನುವಂಥ ಸಂದೇಶವನ್ನು ಕೊಡುವ ಕೆಲಸ ಇವತ್ತು ಬಳುವಾರಿನ ಈ ಒಂದು ಜಂಕ್ಷನ್ ಅಭಿವೃದ್ಧಿ ಮತ್ತು ಹೈಮಾಸ್ಕ್ನ ಮುಖಾಂತರ ಒಂದು ಸಂದೇಶವನ್ನು ನಗರಸಭೆಯ ಅಧ್ಯಕ್ಷರು ಎಲ್ಲ ಸದಸ್ಯರು ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಿದ ನಗರಸಭೆಯ ಅಧ್ಯಕ್ಷ ಕೆಜಿ ವಂದರ್ ಜೈನ್, ಉಪಾಧ್ಯಕ್ಷೆ ವಿದ್ಯಾ ಆರ್ ಗೌರಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಾಮೆ ಅಶೋಕ್ ಶಣಿ, ನಗರಸಭಾ ಸದಸ್ಯರಾದ ಸಂತೋಷ್ ಬೋಳ್ವಾರ್, ದೀಕ್ಷಾ ಪೈ, ಗೌರಿ ಬನ್ನೂರು, ಪ್ರೇಮಾನಂದಿಲಾ ಮೊದಲಾದವರು ಉಪಸ್ಥಿತರಿದ್ದರು.